Namaste dear students. In today's class we are going to start with a new chapter, and that is kinetic theory of gases. Kinetic theory of gases. Many scientists developed this theory. Okay, so Maxwell, Boltzmann, Gibbs. Okay, many scientists they worked on this kinetic theory of gases. This theory relates microscopic properties like speed, momentum. These are microscopic properties. ಇಲ್ಲಿಂದ ಮ್ಯಾಕ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ತನಕ. ಮ್ಯಾಕ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಅಂತಂದ್ರೆ ಯಾವ್ಯಾವು? ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಓಕೆ, ಮೈಕ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಅಂದ್ರೆ ಮ್ಯಾಕ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ತನಕ ಎಲ್ಲ ಪ್ರಾಪರ್ಟೀಸ್ಗೂ ಈ ಕೈನೆಟಿಕ್ ಥಿಯರಿ ಏನಾಗುತ್ತೆ, ರಿಲೇಟ್ ಆಗುತ್ತೆ. ನಾವು ಸ್ಟ್ರೈಟ್ ಅವೇ ಕೈನೆಟಿಕ್ ಥಿಯರಿ ಅಜಂಪ್ಷನ್ಸ್ ಪಾಸ್ಟುಲೇಟ್ಸಿಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಲಾಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್ನಿನ ಲಾಸ್ ಅಥವಾ ಐಡಿಯಲ್ ಗ್ಯಾಸ್ ಇಕ್ವೇಷನ್ನಿನ ಲಾಸ್ ಅಂತೂ ಕರಿಬಹುದು ನಾವು. ಸೊ ಫಸ್ಟ್ ಒನ್, ಬಾಯ್ಲ್ಸ್ ಲಾ, ಅಥವಾ ಯಾವುದಕ್ಕೆ ನಾವು ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಐಡಿಯಲ್ ಗ್ಯಾಸ್ ಅಂತಂದ್ರೆ ಏನು? ಐಡಿಯಲ್ ಗ್ಯಾಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಕ್ವಿಕ್ ಆಗಿ. ಐಡಿಯಲ್ ಗ್ಯಾಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಫೆಕ್ಟ್ ಗ್ಯಾಸ್. ಜಗತ್ತಲ್ಲಿ ಪರ್ಫೆಕ್ಟ್ ಆಗಿ ಅಥವಾ ಐಡಿಯಲ್ ಆಗಿ ಯಾವುದೂ ಎಕ್ಸಿಸ್ಟ್ ಆಗಲ್ಲ. ಆದರೂ ಕೂಡ ಕೆಲವೊಂದಿಷ್ಟು ಸೈಂಟಿಸ್ಟ್ಗಳು ಐಡಿಯಲ್ ಗ್ಯಾಸ್ ಮೇಲೆ ವರ್ಕ್ ಮಾಡಿದ್ದಾರೆ. ಒಂದು ಥಿಯರಿನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ ಥಿಯರಿ ಹೆಂಗಿರುತ್ತಲ್ಲ ಆ ಥಿಯರಿ ಮೇಲೆ ನಾವು ವರ್ಕ್ ಮಾಡ್ತೀವಿ ಆ್ಯಕ್ಚುಲಿ. ಓಕೆ, ಸೊ ಐಡಿಯಲ್ ಗ್ಯಾಸ್, ಪರ್ಫೆಕ್ಟ್ ಗ್ಯಾಸ್, a gas which obey gas laws are called, gas laws is called what? Ideal gas or perfect gas. Okay, so ideal gas equation PV is equal to nRT ಅಂತಿದೆ. ಆ ಇಕ್ವೇಷನ್ ಅನ್ನು ಓಬೆ ಮಾಡುವಂತಹ ಗ್ಯಾಸ್ಗೆ ನಾವೇನಂತ ಕರಿತೀವಿ? ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ. ಓಕೆ, ಸೊ ಹಂಗಂದ್ರೆ ಗ್ಯಾಸ್ ಲಾಸ್ಗಳು ಅದಾವೆ, ಕೆಲವೊಂದಿಷ್ಟು ಲಾಸ್ಗಳು. ಯಾವ್ಯಾವು? ಫಸ್ಟ್ ಒನ್ ಈಸ್ ಬಾಯ್ಲ್ಸ್ ಲಾ. ಏನು ಹೇಳುತ್ತೆ ಬಾಯ್ಲ್ಸ್ ಲಾ? ವಾಲ್ಯೂಮ್ ಆಫ್ ಅ ಗ್ಯಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ to the pressure exerted by gas at constant temperature ಏನಿರಬೇಕು? ಕಾನ್ಸ್ಟಂಟ್ ಇರಬೇಕು. ಸೊ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ at constant temperature. ಅಥವಾ PV is equal to ಏನು ಬರಿಬೋದು? ಕಾನ್ಸ್ಟಂಟ್. So this is Boyle's law. And the second law, that is Charles law. Charles law ಏನು ಹೇಳುತ್ತೆ? ವಾಲ್ಯೂಮ್ ಆಫ್ ಅ ಗ್ಯಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ at constant pressure. If pressure is kept constant, then volume of a gas is directly proportional to the temperature. So V is directly proportional to T at constant pressure. Idu Charles law. Next one, Gay-Lussac's law. This law is also called as pressure law. Pressure law ಏನು ಹೇಳುತ್ತೆ ಅಂತಂದ್ರೆ, ಪ್ರೆಷರ್ ಆಫ್ ಅ ಗ್ಯಾಸ್ ಆರ್ ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ವಾಲ್ ಆಫ್ ಕಂಟೈನರ್, on walls of container is directly proportional to
is directly proportional to sorry is directly proportional to the temperature at constant volume. ಇದು ಗೇ-ಲುಸಾಕ್ಸ್ ಲಾ. ಸೊ ಹೆಂಗೆ ಬರಿಬೋದು ಇದನ್ನು? ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ at constant volume. ಓಕೆ, ಸೊ ಈ ಮೂರು ಲಾಗಳ ಹೆಲ್ಪಿಂದ ಇಕ್ವೇಷನ್ ಆಫ್ ಐಡಿಯಲ್ ಗ್ಯಾಸಿನ ಇಕ್ವೇಷನ್ನ ಫ್ರೇಮ್ ಮಾಡಿದ್ದಾರೆ. ದಟ್ ಈಸ್ ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ, ವೇರ್ ಪಿ ಈಸ್ ಪ್ರೆಷರ್, ವಿ ಈಸ್ ವಾಲ್ಯೂಮ್, R is constant, gas, universal gas constant, and T is temperature, and N is what? Moles of gas. Number of moles of gas. Okay, so this is ideal gas equation. ಯಾವ ಗ್ಯಾಸ್ ಇದ್ದದ್ದು ಈ ಇಕ್ವೇಷನ್ನ ಒಪ್ಕೊಳ್ಳುತ್ತಲ್ಲ ಆ ಗ್ಯಾಸ್ಗೆ ನಾವೇನಂತ ಕರಿತೀವೋ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಅಂತ ಕರಿತೀವೋ, ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ, ಅಥವಾ ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್, ಪರ್ಫೆಕ್ಟ್ ಗ್ಯಾಸ್ ಅಂತೂ ಕರಿತೀವಿ, ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನ್. ಹಾಗಾದ್ರೆ ಈ ಪರ್ಫೆಕ್ಟ್ ಗ್ಯಾಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಕೆಲವೊಂದಿಷ್ಟು ಪಾಸ್ಟುಲೇಟ್ಸನ್ನು ಫ್ರೇಮ್ ಮಾಡಿದ್ದಾರೆ. ಆ ಪಾಸ್ಟುಲೇಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಪಾಸ್ಟುಲೇಟ್ಸ್ ಭಾಳ ಇಂಪಾರ್ಟೆಂಟ್, ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಕೇಳ್ತಾರೆ ಅವು ಪಾಸ್ಟುಲೇಟ್ಸನ್ನು. ಓಕೆ, ನೆಕ್ಸ್ಟ್ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್. ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್. ಇದರೊಳಗಡೆ ಒಂದೇದು ಪಾಸ್ಟುಲೇಟ್, ಫಸ್ಟ್ ಪಾಸ್ಟುಲೇಟ್ ಇಲ್ಲಿ ನೋಡ್ರಿ, ಈ ರೀತಿ ಒಂದು ಕಂಟೈನರ್ ತೊಗೊಳ್ತೀರಿ. ಓಕೆ, ಕ್ಲೋಸ್ಡ್ ಕಂಟೈನರ್. ಇದರೊಳಗೆ ಏನು ಮಾಡ್ತೀರಪ್ಪ ಅಂದರೆ ಗ್ಯಾಸ್ ಮಾಲಿಕ್ಯೂಲ್ನ ತುಂಬ್ತೀರಿ, ಗ್ಯಾಸ್ ತುಂಬ್ತೀರಿ. ಓಕೆ, ಈ ರೀತಿ ಈ ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ಸು ಎಲ್ಲ ಡೈರೆಕ್ಷನ್ನಾಗೂ ಮೂವ್ ಆಗತ್ತಿರ್ತಾವೆ. ಸೊ ಫಸ್ಟ್ ಪಾಸ್ಟುಲೇಟ್ ನೋಡ್ರಿ, ಎ ಗ್ಯಾಸ್ ಕನ್ಸಿಸ್ಟ್ಸ್ a very large number of particles, and these particles are called as what? Molecules. Gas molecules ಅಂತ ಹೇಳಿ ಕರಿತೀವಿ. ಇವೇನು ಗ್ಯಾಸ್ ಮಾಲಿಕ್ಯೂಲ್ಸ್ ಅದಾವಲ್ಲ, ಎಲ್ಲ ಮಾಲಿಕ್ಯೂಲ್ಸು ಐಡೆಂಟಿಕಲ್ ಇರ್ತಾವ, ಸಿಮಿಲರ್ ಇರ್ತಾವ, ಬಟ್ ದೇರ್ ಸೈಜ್ ಈಸ್ ವೆರಿ ಸ್ಮಾಲ್, very negligible size they are having. These molecules, that is second postulate, these molecules are having very small size, negligible size ಅನ್ಬೋದು, and they are identical. ಎಲ್ಲ ಸೇಮ್ ಮಾಲಿಕ್ಯೂಲ್ಸೇ ಇರ್ತಾವೆ. Third, these molecules move in random direction. ಎಲ್ಲ ಡೈರೆಕ್ಷನ್ಯಾಗೂ ಮೂವ್ ಆಗತ್ತಿರ್ತಾವೆ, ಈ ಡೈರೆಕ್ಷನ್, they are free to move in all direction. Okay, that is third postulate. These molecules move in all direction randomly. ಈ ರೀತಿ ಮೂವ್ ಆಗುವಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಕೊಲೈಡ್ ಆಗ್ತಾವ. ಅಟ್ ದ ಸೇಮ್ ಟೈಮ್ ಆ ಗ್ಯಾಸ್ ಮಾಲಿಕ್ಯೂಲ್ಸು ಈ ವಾಲ್ ಆಫ್ ದ ಕಂಟೈನರ್ ಜೊತೆನೂ ಏನಾಗ್ತಾವ, ಕೊಲೈಡ್ ಆಗ್ತಾವ. ಓಕೆ, ಸೊ ಈ ರೀತಿ ಇವೆಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಅನ್ಕೊಡ್ರಿ, ಹಿಂಗದಾವ. ಈ ಗ್ಯಾಸ್ ಮಾಲಿಕ್ಯೂಲ್ ಇದ್ದದ್ದು ಯಾವ ಬೇಕಾದ ಡೈರೆಕ್ಷನ್ಯಾಗ ಮೂವ್ ಆಗ್ಬೋದು, ಇನ್ ಆಲ್ ಡೈರೆಕ್ಷನ್ ಇಟ್ ಕ್ಯಾನ್ ಮೂವ್. ಓಕೆ, ಸೊ ಈ ರೀತಿ ಮೂವ್ ಆಗುವಾಗ ವಾಲ್ ಆಫ್ ದ ಕಂಟೈನರ್ ಜೊತೆ ಕೊಲೈಡ್ ಆಗ್ಬೋದು, ಅಥವಾ ಇನ್ನೊಂದು ಗ್ಯಾಸ್ ಮಾಲಿಕ್ಯೂಲ್ ಜೊತೆನೂ ಕೊಲೈಡ್ ಆಗ್ಬೋದು. ಓಕೆ, while moving these gas molecules collide each other and also collide with walls of container. ಕಂಟೈನರಿನ ವಾಲ್ಸ್ ಜೊತೆನೂ ಕೊಲೈಡ್ ಆಗ್ತವೆ. ಈ ರೀತಿ ಕೊಲಿಜನ್ ಏನಾಗ್ತೈತಲ್ಲ, ದಿಸ್ ಕೊಲಿಜನ್ ಈಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಕೊಲಿಜನ್ ಅಂತಂದ್ರೆ ಏನು?
Perfectly elastic collision is that collision in which momentum and kinetic energy are conserved. Momentum and kinetic energy are conserved. Okay. Next, sixth point. All these molecules move straight. ಓಕೆ ಅಂದರೆ ಈಗ ಈ ಮಾಲಿಕ್ಯೂಲ್ ಇದೆ, ಈ ಮಾಲಿಕ್ಯೂಲ್ ಎರಡು ಮಾಲಿಕ್ಯೂಲ್ಸ್ ಅದಾವ. ಸಪೋಸ್ ಈ ಮಾಲಿಕ್ಯೂಲ್ ಇದ್ದದ್ದು ಇದು ಕೊಲೈಡ್ ಆಗತ್ತೆ ಅನ್ಕೊಳ್ರಿ. ಈ ರೀತಿ ಹಿಂಗೆ ಕೊಲಿಷನ್ ಆಗುವಾಗ ನೀವು ಅಬ್ಸರ್ವ್ ಮಾಡಬೇಕು, ಆಕ್ಚುಲಿ ಈ ಮಾಲಿಕ್ಯೂಲ್ ಹಿಂಗೆ ಸ್ಟ್ರೈಟ್ ಆಗಿ ಹೋಗಿ ಕೊಲೈಡ್ ಆಗದೈತೆ, ಹಿಂಗೆ ಹೋಗಂಗಿಲ್ಲ. ಓಕೆ, ಸೊ ದಿಸ್ ವಿಲ್ ಟ್ರಾವೆಲ್ ಸ್ಟ್ರೈಟ್. ಆಲ್ ದ ಮಾಲಿಕ್ಯೂಲ್ಸ್ in a container, they move in straight line, move in random direction, but they move straight. Molecules move straight in all direction, during collision. ಓಕೆ, ಇಲ್ಲಿ ನೋಡ್ರಿ, ಇದೊಂದು ಮಾಲಿಕ್ಯೂಲ್ ಇದೆ. ಈ ಮಾಲಿಕ್ಯೂಲ್ ಇದ್ದದ್ದು ಈ ಮಾಲಿಕ್ಯೂಲ್ ಜೋಡಿ ಕೊಲೈಡ್ ಆಯಿತು ಅನ್ಕೊಳ್ಳು. ದಿಸ್ ಮಾಲಿಕ್ಯೂಲ್ ಕೊಲೈಡ್ಸ್ ವಿತ್ ದಿಸ್ ಮಾಲಿಕ್ಯೂಲ್. ಈಗ ಈ ಮಾಲಿಕ್ಯೂಲ್ ಇಂದ ಈ ಮಾಲಿಕ್ಯೂಲ್ ತನಕ ನಡು ಗ್ಯಾಪ್ ಇದೆ ನೋಡ್ರಿ, ಪಾತ್ ಏನಿದೆ, ಫ್ರೀ ಇದೆ. ದಿಸ್ ಪಾತ್ ಈಸ್ ಕಾಲ್ಡ್ ಆಸ್ ವಾಟ್? ಫ್ರೀ ಪಾತ್. ಎರಡು ಮಾಲಿಕ್ಯೂಲ್ಗಳ ಮಧ್ಯೆ ಇರುವಂತಹ ಗ್ಯಾಪ್ ಏನಿದೆಯಲ್ಲ, ದಟ್ ಫ್ರೀ ಪಾತ್, ದಟ್ ಪಾತ್ ಈಸ್ ಕಾಲ್ಡ್ ಆಸ್ ವಾಟ್? ಫ್ರೀ ಪಾತ್. ಸೆವೆಂತ್ ಪಾಸ್ಟುಲೇಟ್, the path between any two successive collision is called free path. ಬಟ್ ಎಲ್ಲ ಮಾಲಿಕ್ಯೂಲ್ಸ್ ಕೊಲೈಡ್ ಆಗತ್ತಾವ ಒಂದಕ್ಕೊಂದು, ಹೌದಿಲ್ಲ? ಹಾಗಾದ್ರೆ ಎಲ್ಲ ಮಾಲಿಕ್ಯೂಲ್ಸ್ ಬರೀ ಎರಡು ಮಾಲಿಕ್ಯೂಲ್ ಕನ್ಸಿಡರ್ ಮಾಡಿದೀವಿ ಅಂತಾರೆ ಫ್ರೀ ಪಾತ್, ಎಲ್ಲ ಮಾಲಿಕ್ಯೂಲ್ಸು ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಇಟ್ ಈಸ್ ಮೀನ್ ಫ್ರೀ ಪಾತ್. ಓಕೆ, ದ average path between two successive collisions of all molecules is called mean free path or average free path ಅಂತು ಕರೀತಾರೆ. mean free path. ಓಕೆ, ಇವೇನು ಮೂವ್ ಆಗತ್ತವಲ್ಲ, ಆಲ್ ದ ಮಾಲಿಕ್ಯೂಲ್ಸ್ ಮೂವ್ ಆಗುವಾಗ ಎಫೆಕ್ಟ್ ಆಫ್ ಗ್ರಾವಿಟಿ ಈಸ್ ನೆಗ್ಲಿಜಿಬಲ್ ಆರ್ ನೆಗ್ಲೆಕ್ಟೆಡ್. ನಾಟ್ ನೆಗ್ಲಿಜಿಬಲ್, ನೆಗ್ಲೆಕ್ಟೆಡ್. Eighth point, effect of gravity is negligible. Innocent point, ninth point, there is no force of attraction or repulsion between the gas molecules ಗಳ ಮಧ್ಯೆ ಯಾವುದು ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಇರಂಗಿಲ್ಲ. ಓಕೆ, ಸೊ ದೀಸ್ ಆರ್ ದಿ ಸಮ್ ಆಫ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆರ್ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ನಿಮ್ಗೆ 5 ಮಾರ್ಕ್ಸ್ ಕೇಳ್ತಾರೆ, ಕರೆಕ್ಟಾಗಿ ನೋಡ್ರಿ. ಓಕೆ ಸ್ಟೂಡೆಂಟ್ಸ್, ನಾವೀಗ ಒಂದು ಇಂಪಾರ್ಟೆಂಟ್ ಇಕ್ವೇಷನ್ ಡಿಸ್ಕಷನ್ ಮಾಡೋಣ. ದಿಸ್ ಇಕ್ವೇಷನ್ ಹ್ಯಾಸ್ ಅಪಿಯರ್ಡ್ ಇನ್ ಯುವರ್ ಫೈನಲ್ ಥಿಯರಿ ಎಕ್ಸಾಮಿನೇಷನ್ ಮೆನಿ ಟೈಮ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಕ್ವೇಷನ್. Pressure of an ideal gas. Okay, so let us begin with pressure of an ideal gas. Ideal gas is also called as perfect gas. A gas which obeys gas laws, PV is equal to nRT, is called as what? Perfect gas. Correct? Okay. For this, we shall consider one container in the shape of cube. So this is one cube.
ಓಕೆ, ಈ ಕ್ಯೂಬ್ ಒಳಗಡೆ ನಾವು ಪರ್ಫೆಕ್ಟ್ ಗ್ಯಾಸ್ನ ಹಾಕೋಣ. ಓಕೆ, ಪರ್ಫೆಕ್ಟ್ ಗ್ಯಾಸ್ ಹಾಕಿದ್ವಿ ಅಂತಂದರೆ ಗ್ಯಾಸ್ ಮಾಲಿಕ್ಯೂಲ್ಸ್ ದೇ ಮೂವ್ ಇನ್ ಆಲ್ ಡೈರೆಕ್ಷನ್ಸ್. ಓಕೆ, ಸೊ ಇದ್ರ ಬಗ್ಗೆ ಪರ್ಫೆಕ್ಟ್ ಗ್ಯಾಸಿನ ಅಜಂಪ್ಷನ್ಸ್ ನಾವು ಪಾಸ್ಟುಲೇಟ್ಸ್ ನಾವು ಡಿಸ್ಕಷನ್ ಮಾಡಿದ್ದೀವಿ ಆಲ್ರೆಡಿ. ಓಕೆ, ಈಗ ಇದ್ರ ಒಳಗಡೆ ಇರುವಂತಹ ಗ್ಯಾಸ್ ಏನಿದೆಯಲ್ಲ ಆ ಗ್ಯಾಸ್ ಮಾಲಿಕ್ಯೂಲ್, ಒಂದು ಮಾಲಿಕ್ಯೂಲ್ ಮಾತ್ರ ನಾವು ಕನ್ಸಿಡರ್ ಮಾಡೋಣ, ಆಮೇಲೆ ಎಲ್ಲ ಮಾಲಿಕ್ಯೂಲ್ಸ್ಗೂ ನಾವು ಅಪ್ಲೈ ಮಾಡೋಣ. ಆ ಒಂದು ಮಾಲಿಕ್ಯೂಲಿನ ವೆಲಾಸಿಟಿನ, ಸಪೋಸ್ ಒಂದು ಮಾಲಿಕ್ಯೂಲ್ ಇದ್ದು ಆ ಮಾಲಿಕ್ಯೂಲಿನ ವೆಲಾಸಿಟಿನ ನಾವು ಎಕ್ಸ್ ಎಕ್ಸಿಸ್ ಒಳಗೂ ಬರಿಬೋದು, ವೈ ಎಕ್ಸಿಸ್ ಒಳಗೂ ಬರಿಬೋದು, ಅದೇ ರೀತಿ ಜೆಡ್ ಎಕ್ಸಿಸ್ ಒಳಗೂ ಬರಿಬೋದು. ಓಕೆ, ಲೆಟ್ ಅಸ್ ಸೇ ದಿಸ್ ಈಸ್ ಫೇಸ್ ಎ ಆ್ಯಂಡ್ ದಿಸ್ ಈಸ್ ಫೇಸ್ ಬಿ. ಕ್ಯೂಬ್ ಹೆಂಗಿದೆ ಹಿಂಗಿದೆ, ಈ ಫೇಸ್ ಏನಿದು ಎ, ಈ ಫೇಸ್ ಏನಿದು ಬಿ. ಓಕೆ, ಈಗ ಇಲ್ಲಿರುವಂತಹ ಒಂದು ಮಾಲಿಕ್ಯೂಲಿನ ವೆಲಾಸಿಟಿ ವಿ ಇದೆ ಅಂತ ಅನ್ಕೊಳ್ಳೋಣ. ಆ ವಿ ವೆಲಾಸಿಟಿನ ನಾವು ಎಕ್ಸ್ ಎಕ್ಸಿಸ್ ಅಲ್ಲಿ ರಿಸಾಲ್ವ್ ಮಾಡ್ಬೋದು, ವಿ ಎಕ್ಸ್ ಅಂತ ಹೇಳಿ. ವೈ ಎಕ್ಸಿಸ್ ಅಲ್ಲಿ ರಿಸಾಲ್ವ್ ಮಾಡ್ಬೋದು, ವಿ ವೈ ಅಂತ ಹೇಳಿ. ಅದೇ ರೀತಿ ಜೆಡ್ ಎಕ್ಸಿಸ್ ಅಲ್ಲಿ ರಿಸಾಲ್ವ್ ಮಾಡ್ಬೋದು, ವಿ ಜೆಡ್ ಅಂತ ಹೇಳಿ. ಕರೆಕ್ಟಾ? ಸೊ ಒಂದು ಮಾಲಿಕ್ಯೂಲ್ನ ನಾವು ಕನ್ಸಿಡರ್ ಮಾಡಿ ಆ ಮಾಲಿಕ್ಯೂಲ್ನ ವೆಲಾಸಿಟಿ ವಿ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಆ ವಿ ವೆಲಾಸಿಟಿನ ವಿ ಕ್ಯಾನ್ ರಿಸಾಲ್ವ್ ಇನ್ ಟು 3 ಕಂಪೋನೆಂಟ್ಸ್. In x axis it is Vx, in y axis it is Vy, in z axis it is Vz. Understood? Okay. ನಮ್ಮ ಕ್ವಶನ್ ಏನಿದೆ, ಪ್ರೆಷರ್ ಆಫ್ an ideal gas ಅಂತಿದೆ. Okay, we are supposed to calculate the pressure. In order to calculate pressure, we have an equation. Okay, what is that equation? Pressure P is equal to force divided by area. ಇದು ನಮಗೆ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರುವಂಥ ಫಾರ್ಮುಲಾ. ಇಲ್ಲಿ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೇನೋ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಏನು? ಫೋರ್ಸ್ ಇಸ್ ಈಕ್ವಲ್ ಟು ಡಿ ಪಿ ಡಿವೈಡೆಡ್ ಬೈ ಡಿ ಟಿ. ವಾಟ್ ಇಸ್ ಡಿ ಪಿ? ಡಿ ಪಿ ಇಸ್ ಚೇಂಜ್ ಇನ್ ಮೊಮೆಂಟಮ್ ಆ್ಯಂಡ್ ಡಿ ಟಿ ಇಸ್ ವಾಟ್? ಟೈಮ್ ಟೇಕನ್. ಕರೆಕ್ಟ್ ಹೋದಿಲ್ಲ? ಸೊ ಈಗ ನಾವು ಫಸ್ಟ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತಲೂ ಮುಂಚೆ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು? ಫೋರ್ಸ್. ಓಕೆ, ಹಂಗಾರೆ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮ್ಗೆ ಗೊತ್ತಾಗಬೇಕಾಗಿರೋದೇನು? ಚೇಂಜ್ ಇನ್ ಮೊಮೆಂಟಮ್. ಕರೆಕ್ಟಾ? ಚೇಂಜ್ ಇನ್ ಮೊಮೆಂಟಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್. ಅಂಡರ್ಸ್ಟುಡ್? ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತಲೂ ಮುಂಚೆ ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಬರೆಯೋಣ. ಇದೇನು ಕ್ಯೂಬ್ ಕನ್ಸಿಡರ್ ಮಾಡಿವಲ್ಲ, ಈ ಕ್ಯೂಬಿನ ಸೈಡ್ ಎಲ್ ಅಂತ ತಗೊಳ್ಳೋಣ. ಸೊ ವಾಟ್ ಈಸ್ ಎಲ್? ಎಲ್ ಈಸ್ ಸೈಡ್ ಆಫ್ ಕ್ಯೂಬ್. ಸೈಡ್ ಆಫ್ ಕ್ಯೂಬ್. ಓಕೆ, ಕ್ಯೂಬ್ ಅಥವಾ ಕಂಟೈನರ್. ಕಂಟೈನರ್ನ ಕನ್ಸಿಡರ್ ಮಾಡಿವು, ಆ ಕಂಟೈನರಿನ ಶೇಪ್ ಏನಿದೆ? ಕ್ಯೂಬ್. ಓಕೆ, ನೆಕ್ಸ್ಟ್ ವಿ ಇಸ್ ಈಕ್ವಲ್ ಟು ಎಲ್ ಕ್ಯೂಬ್. ವಾಟ್ ಇಸ್ ದಿಸ್? ವಿ ಇಸ್ ಈಕ್ವಲ್ ಟು ಎಲ್ ಕ್ಯೂಬ್. ಎಲ್ ಈಸ್ ಸೈಡ್. ಕರೆಕ್ಟಾ? ಹಾಗಾದ್ರೆ ಸೈಡ್ ಇತ್ತು ಅಂತಂದ್ರೆ ಲೆಂತ್ ಇಂಟು ಬ್ರಿಡ್ತ್ ಇಂಟು ಹೈಟ್, ಎಲ್ ಎಲ್ ಎಲ್. ಸೊ ಇಟ್ ಈಸ್ ಎಲ್ ಕ್ಯೂಬ್. ಸೊ ಎಲ್ ಕ್ಯೂಬ್ ಈಸ್ ವಾಲ್ಯೂಮ್. ವಾಲ್ಯೂಮ್ ಆಫ್ ಕ್ಯೂಬ್. ವಾಲ್ಯೂಮ್ ಆಫ್ ಕ್ಯೂಬ್. And small m, mass of each molecule. Mass of each, ಯಾವ ಮಾಲಿಕ್ಯೂಲ್ ಅವು? ಗ್ಯಾಸ್ ಮಾಲಿಕ್ಯೂಲ್. ದೇರ್ ಆರ್ n ನಂಬರ್ ಆಫ್ ಮಾಲಿಕ್ಯೂಲ್ಸ್. ಆ ಪ್ರತಿಯೊಂದು ಮಾಲಿಕ್ಯೂಲಿನ ಮಾಸ್ ಎಷ್ಟಿದೆ? m ಇದೆ. ನೆಕ್ಸ್ಟ್ n ಇಸ್ ಈಕ್ವಲ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್. ನಂಬರ್ ಆಫ್ ಮಾಲಿಕ್ಯೂಲ್ಸ್. ಎಷ್ಟು ಮಾಲಿಕ್ಯೂಲ್ಸ್ ಅದಾವ ಇಲ್ಲಿ? n ನಂಬರ್ ಆಫ್ ಮಾಲಿಕ್ಯೂಲ್ಸ್. ಯಾವ ಮಾಲಿಕ್ಯೂಲ್ಸು? ಗ್ಯಾಸ್ ಮಾಲಿಕ್ಯೂಲ್. ನಾವು ಕನ್ಸಿಡರ್ ಮಾಡಿರುವಂತಹ ಗ್ಯಾಸ್ ಯಾವುದಿದೆ? ಐಡಿಯಲ್ ಗ್ಯಾಸ್. ಆ ಐಡಿಯಲ್ ಗ್ಯಾಸಿನ ಪ್ರೆಷರ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಎಂ ಇಸ್ ಈಕ್ವಲ್ ಟು ಸ್ಮಾಲ್ ಎಂ ಇಂಟು ಎನ್. ನೋಡ್ರಿ, ಎನ್ ಈಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂಡ್ ಸ್ಮಾಲ್ ಎಂ ಈಸ್ ಮಾಸ್ ಆಫ್ ಈಚ್ ಮಾಲಿಕ್ಯೂಲ್. ಇವು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೇನು ಸಿಗುತ್ತೆ? ಟೋಟಲ್ ಮಾಸ್ ಆಫ್ ದ ಗ್ಯಾಸ್. ಟೋಟಲ್ ಮಾಸ್ ಆಫ್ ಗ್ಯಾಸ್. ಓಕೆ, ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಿರುವಂತಹ ಒಟ್ಟು ಗ್ಯಾಸ್ ಏನಿದೆಯಲ್ಲ ಆ ಗ್ಯಾಸಿನ ಮಾಸ್ ಎಷ್ಟು? ಕ್ಯಾಪಿಟಲ್ ಎಂ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ವೆಲಾಸಿಟಿ. ವೆಲಾಸಿಟಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್. ಕೇವಲ ಒಂದು ಗ್ಯಾಸ್ ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡೋಣ. ಒಂದು ಗ್ಯಾಸ್ ಮಾಲಿಕ್ಯೂಲ್ನ ಪ್ರೆಷರನ್ನು ನಾವು ಆಮೇಲೆ ಎಷ್ಟಕ್ಕೆ ಅಪ್ಲೈ ಮಾಡೋಣ? ಎನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗೆ ಅಪ್ಲೈ ಮಾಡೋಣ. ಓಕೆ, so velocity of the gas molecule is resolved into 3 components. 3 components. ಆಲ್ರೆಡಿ ಡೈಗ್ರಾಮ್ ಅಲ್ಲಿ ನಾವು ರಿಸಾಲ್ವ್ ಮಾಡಿದ್ದೀವಿ. ಹೆಂಗೆ ರಿಸಾಲ್ವ್ ಮಾಡಿವಿ ನೋಡ್ರಿ.
ಎಕ್ಸ್ ಎಕ್ಸಿಸ್ ಒಳಗೆ ವಿ ಎಕ್ಸ್ ಅಂತೇಳಿ, ವೈ ಎಕ್ಸಿಸ್ ಒಳಗೆ ವಿ ವೈ, ಜೆಡ್ ಎಕ್ಸಿಸ್ ಅಲ್ಲಿ ವಿ ಜೆಡ್. ಹಂಗಾರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇದು ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್ ಪ್ಲಸ್ ವಿ ಜೆಡ್ ಸ್ಕ್ವೇರ್. So let us say this is equation 1. So velocity is resolved into 3 components. Next ನೋಡ್ರಿ, ನಾವು ನಮ್ಮ ಅಲ್ಟಿಮೇಟ್ ಏಮ್ ಏನಿರಬೇಕು, ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಫೋರ್ಸ್ ಸಿಕ್ತು ಅಂದ್ರೆ ನಮ್ಗೆ ಏನು ಸಿಗುತ್ತೆ, ಪ್ರೆಷರ್. ಅಂಡರ್ಸ್ಟೂಡ್? ಹಾಗಾದ್ರೆ ಈಗ ಮೊಮೆಂಟಮ್ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡ್ರಿ, ಒಳಗಿರುವಂತಹ ಪರ್ಫೆಕ್ಟ್ ಗ್ಯಾಸಿನ ಮಾಲಿಕ್ಯೂಲ್ಸ್ ಎಲ್ಲವೂ ಕೂಡ ಮೂವ್ ಆಗತ್ತಿರ್ತಾವ, ಎಲ್ಲ ಡೈರೆಕ್ಷನ್ಗೂ ಮೂವ್ ಆಗತ್ತಿರ್ತಾವ. ದೋಸ್ ಮಾಲಿಕ್ಯೂಲ್ಸ್ ಇನ್ಸೈಡ್ ದ ಕಂಟೈನರ್ ದೇ ಮೂವ್ ಇನ್ ರ್ಯಾಂಡಮ್ ಡೈರೆಕ್ಷನ್. ಓಕೆ, ರ್ಯಾಂಡಮ್ ಡೈರೆಕ್ಷನ್ ಮೂವ್ ಆಗುವಾಗ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಗ್ತಿರುತ್ತೆ, ಅಥವಾ ಒಂದು ಮಾಲಿಕ್ಯೂಲ್ ಇದ್ದು ಈ ಕಂಟೈನರಿನ ವಾಲ್ ಜೊತೆನೂ ಕೊಲೈಡ್ ಆಗತ್ತಿರುತ್ತೆ. ಹೌದು ಇಲ್ಲೋ? ಆ ರೀತಿ ಕೊಲಿಜನ್ ಆಗುವಾಗ, ಎರಡು ಮಾಲಿಕ್ಯೂಲ್ಸ್ಗಳು ಕೊಲಿಜನ್ ಆಗುವಾಗ ಎರಡು ಹೆಂಗ್ ಮೂವ್ ಆಗತ್ತಿರ್ತಾವ, ಸ್ಟ್ರೇಟ್. ಈ ಮಾಲಿಕ್ಯೂಲ್ ಹಿಂಗ್ ಮೂವ್ ಇನ್ನೊಂದು ಮಾಲಿಕ್ಯೂಲ್ಗೆ ಕೊಲೈಡ್ ಆಗಲ್ಲ, ಇಟ್ ವಿಲ್ ಟ್ರಾವೆಲ್ ಸ್ಟ್ರೇಟ್. ಇನ್ ರ್ಯಾಂಡಮ್ ಡೈರೆಕ್ಷನ್ ಇಟ್ ವಿಲ್ ಮೂವ್, ಬಟ್ ವೈಲ್ ಮೂವಿಂಗ್ ದ ಡೈರೆಕ್ಷನ್ ಇಸ್ ಸೇಡ್ ಟು ಬಿ ಸ್ಟ್ರೇಟ್. ಅಂಡರ್ಸ್ಟೂಡ್? ಸೊ ಇವೆಲ್ಲವೂ ಅಜಂಪ್ಷನ್ ಅಲ್ಲಿ ನಾವು ಕಲ್ತಿದ್ದೀವಿ. ನೆಕ್ಸ್ಟ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡೋಣ. ಮೊಮೆಂಟಮ್ ಆಫ್, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ಲೋ ಡಿಸ್ಕಷನ್ ಮಾಡೋಣ. ಮೊಮೆಂಟಮ್ ಆಫ್ ಅ ಗ್ಯಾಸ್ ಮಾಲಿಕ್ಯೂಲ್, ಎ ಗ್ಯಾಸ್ ಮಾಲಿಕ್ಯೂಲ್ while moving from A to B, ಇದರರ್ಥ ಇಲ್ಲಿರುವಂತಹ ಮಾಲಿಕ್ಯೂಲ್ ಎ ಇಂದ ಬಿ ಗೆ ಹೋಗುವಾಗ ಅದರ ವೆಲಾಸಿಟಿ ಎಷ್ಟಿದೆ, ವಿ ಎಕ್ಸ್. ಇನ್ ಎಕ್ಸ್ ಡೈರೆಕ್ಷನ್ ಇಟ್ಸ್ ವೆಲಾಸಿಟಿ ಇಸ್ ವಿ ಎಕ್ಸ್, and the molecule has mass how much, small m, mass of each molecule. ಹಾಗಾದ್ರೆ ನಾವು ಮೊಮೆಂಟಮ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಫಾರ್ಮುಲಾ ಇದೆ, ಯಾವುದು, ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಸೊ ಮಾಸ್ ಇಸ್ ಹೌ ಮಚ್, m, and velocity is vx. So PAB, momentum of a gas molecule in traveling from A to B is equal to m into Vx. Correct? In the same way, momentum of a gas molecule while moving from B to A, ಅಂದ್ರೆ ಎ ಇಂದ ಬಿ ಗೆ ಹೋಗಿ, ನೋಡ್ರಿ ಎರಡು ಪಾಯಿಂಟ್ಸ್ ಹೆಂಗಿದಾವು, ಈ ರೀತಿ ಇದಾವೆ. ಓಕೆ, ಇದು ಎ ಫೇಸ್, ಇದು ಬಿ ಫೇಸ್. ಎ ಇಂದ ಬಿ ಗೆ ಹೋಯ್ತು, ಬಿ ಇಂದ ಈಗ ಎ ಹೋಗ್ಲಿಕ್ಕೆ ಎಷ್ಟು ಮೊಮೆಂಟಮ್ ಚೇಂಜ್ ಆಗುತ್ತೆ, ಅಥವಾ ಮೊಮೆಂಟಮ್ ಎಷ್ಟಿದೆ ಅನ್ನೋದು ನೋಡ್ರಿ. ಮೊಮೆಂಟಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ವೈಲ್ ಮೂವಿಂಗ್ ಫ್ರಮ್ ಬಿ ಟು ಎ ಹೆಂಗ್ ಬರಿಬಹುದು ಇದನ್ನ, ಪಿ ಬಿ ಎ ಇಸ್ ಈಕ್ವಲ್ ಟು ಮೈನಸ್ ಎಮ್ ಇಂಟು ವಿ ಎಕ್ಸ್ ಬರೆಯೋಣ. ಯಾಕಂದ್ರೆ ನೋಡ್ರಿ, ಫಸ್ಟ್ ಮಾಸ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಹೆಂಗೆ ಹೋಗಿತ್ತು, ಈ ರೀತಿ ಹೋಗಿತ್ತು. ಸೆಕೆಂಡ್ ಟೈಮ್ ಈ ರೀತಿ ಹೋಗ್ತಾ ಇದೆ. ಸೊ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಇನ್ ಆರ್ಡರ್ ಟು ಮೆನ್ಷನ್ ದ ಡೈರೆಕ್ಷನ್ ಐ ಹ್ಯಾವ್ ರೈಟ್ ದಿಸ್ ಮೈನಸ್ ಸಿಂಬಲ್. ಓಕೆ, ಈಗ ಫೈನಲ್ ಮೊಮೆಂಟಮ್ ಸಿಕ್ತು, ಇನಿಷಿಯಲ್ ಮೊಮೆಂಟಮ್ ಇದೆ. ಸೊ ಚೇಂಜ್ ಇನ್ ಮೊಮೆಂಟಮ್ of gas molecule. Change in momentum ಅಂತಂದ್ರೆ final momentum minus initial momentum, delta P ಅಂತ ಬರೆಯೋಣ. Delta P stands for what? Change in momentum of gas is equal to minus mvx. Final momentum and initial momentum is minus mvx. Minus mvx is minus 2mvx. So what is this? This is P gas. Change in momentum of gas molecule. But remember, according to law of conservation of momentum, from law of conservation of momentum, ಏನು ಹೇಳುತ್ತೀರಿ, law of conservation of momentum, total momentum of the system must remain constant. Isolated system remains constant. ಅಥವಾ ಈಗ ಈ ಗ್ಯಾಸ್ ಮಾಲಿಕ್ಯೂಲ್ ಇದ್ದು ಈ ವಾಲ್ ಆಫ್ ದ ಕಂಟೈನರ್ ಜುಡಿ ಏನಾಗುತ್ತೆ, ಕೊಲೈಡ್ ಆಗುತ್ತೆ. ಹಿಂಗೆ ಕೊಲೈಡ್ ಆದಾಗ ದಟ್ ಕೊಲಿಜನ್ ಇಸ್ ಸೇಡ್ ಟು ಬಿ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಕೊಲಿಜನ್ ಇದ್ದಾಗ, ಅಥವಾ ಸಪೋಸ್ ಇನ್ ಇಲಾಸ್ಟಿಕ್ ಕೊಲಿಜನ್ ಇದ್ರೂ ಕೂಡ ನೋ ಪ್ರಾಬ್ಲಮ್. ಇಲಾಸ್ಟಿಕ್ ಕೊಲಿಜನ್ ಆರ್ ಇನ್ ಇಲಾಸ್ಟಿಕ್ ಕೊಲಿಜನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನು ಹೇಳುತ್ತೆ,
law of conservation of momentum is always conserved even though the collision is elastic or inelastic. Understood? ಹಂಗಂದ್ರೆ ಈಗ ಇಲ್ಲಿರುವಂತಹ ಗ್ಯಾಸ್ ಮಾಲಿಕ್ಯೂಲ್ ಇದ್ದದ್ದು ಈ ವಾಲ್ ಆಫ್ ದ ಕಂಟೈನರ್ ಮೇಲೆ ಎಷ್ಟು ಮೊಮೆಂಟಮ್ನ ಅಪ್ಲೈ ಮಾಡಿರುತ್ತಲ್ಲ ಅಷ್ಟೇ ಮೊಮೆಂಟಮ್ ಇದ್ದದ್ದು ಈ ಕಂಟೈನರ್ ಇದ್ದದ್ದು ಗ್ಯಾಸ್ ಮಾಲಿಕ್ಯೂಲ್ ಮೇಲೆ ಅಪ್ಲೈ ಮಾಡಿರುತ್ತೆ, ಹೌದಿಲ್ಲ? ಸೊ ಅದರ ಸಲುವಾಗಿ ಡೆಲ್ಟಾ ಪಿ ವಾಲ್ ಅಂದ್ರೆ ಚೇಂಜ್ ಇನ್ ಮೊಮೆಂಟಮ್ ಆಫ್ ವಾಲ್ ಆಫ್ ದಿ ಕಂಟೈನರ್ ಇಸ್ ಈಕ್ವಲ್ ಟು 2mvx ಅಂತ ತಗೊಳ್ಳು. ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ. ಯಾಕೆ ನೆಗೆಟಿವ್ ಪಾಸಿಟಿವ್ ಅಂತಾರೆ? ದ ಗ್ಯಾಸ್ ಮಾಲಿಕ್ಯೂಲ್ ಎಕ್ಸರ್ಟ್ ಮೊಮೆಂಟಮ್ ಆನ್ ವಾಲ್ and wall will also exert momentum on gas molecule. Okay, the momentum is equal and opposite. ಅದರ ಸಲುವಾಗಿ ಇಲ್ಲಿ ಈಕ್ವಲ್ ಅಂತ ತಗೊಂಡಿದ್ದೆ. ಅಂಡರ್ಸ್ಟುಡ್? ನೋಡ್ರಿ, ಇಲ್ಲಿ ನಮಗೆ ಚೇಂಜ್ ಇನ್ ಮೊಮೆಂಟಮ್ ಸಿಕ್ತು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಟೈಮ್ ಟೇಕನ್. ಓಕೆ, ಟೋಟಲ್ ಟೈಮ್ ಟೇಕನ್ ಬೈ ಗ್ಯಾಸ್ ಮಾಲಿಕ್ಯೂಲ್ to travel from A to B and B to A. ಅಂದ್ರೆ A ಇಂದ B ಗೆ ಹೋಗಿ B ಇಂದ A ಗೆ ಹೋಗುವಾಗ ಚೇಂಜ್ ಇನ್ ಮೊಮೆಂಟಮ್ ಎಲ್ಲಿ ತನಕ ಕ್ಯಾಲ್ಕುಲೇಟ್ ಮಾಡಿವಿ ನಾವು? ಇಲ್ಲಿಂದ ಇಲ್ಲಿ ಹೋಗಿ ವಾಪಸ್ ಇಲ್ಲಿಗೆ ಬರೋ ತನಕ ಚೇಂಜ್ ಇನ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿವು. ಹಾಗೆ ಟೈಮ್ ಎಷ್ಟು ತಗೊಳ್ತು ಅಂತಂದ್ರೆ ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ T is equal to distance divided by velocity. ಡಿಸ್ಟೆನ್ಸ್ ನೋಡ್ರಿ, ಎ ಇಂದ ಬಿ ಗೆ ಡಿಸ್ಟೆನ್ಸ್ ಎಷ್ಟು? ಎಲ್. ಬಿ ಇಂದ ಎ ಗೆ ಡಿಸ್ಟೆನ್ಸ್ ಎಷ್ಟು? ಎಲ್. ಸೊ ಎಲ್ ಪ್ಲಸ್ ಎಲ್ ಈಸ್ 2l. ಸೊ ಇಟ್ ಈಸ್ 2l ಡಿವೈಡೆಡ್ ಬೈ ವೆಲಾಸಿಟಿ ಈಸ್ vx. ಸೊ ಟೈಮ್ ಸಿಕ್ತು. ಸೊ ಲೆಟ್ ಅಸ್ ಸೇ ಇದಕ್ಕೆ ಇಕ್ವೇಶನ್ 1 ಅಂತ ಕರೆಯೋಣ, ಇದಕ್ಕೆ ಇಕ್ವೇಶನ್ 2 ಅಂತ ಕರೆಯೋಣ. ಓಕೆ, ನೆಕ್ಸ್ಟ್ ನೋಡ್ರಿ, ನಮಗೆ ಪ್ರೆಷರ್ ಸಿಕ್ತು, ಐ ಮೀನ್ ಚೇಂಜ್ ಇನ್ ಮೊಮೆಂಟಮ್ ಸಿಕ್ತು ಮತ್ತು ಟೈಮ್ ಸಿಕ್ತು. ಎರಡನ್ನೂ ಯೂಸ್ ಮಾಡಿ ಫೋರ್ಸ್ ಫೈಂಡ್ ಔಟ್ ಮಾಡೋಣ. ಫೋರ್ಸ್ ಅಲಾಂಗ್ ಎಕ್ಸ್ ಎಕ್ಸಿಸ್, ಕೇವಲ ಎಕ್ಸ್ ಎಕ್ಸಿಸ್ ಅಲ್ಲಿ ಮಾತ್ರ ಇದು. ಸೊ ಹೆಂಗೆ ಬರಿಬೋದು ಇದನ್ನು? ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಈಸ್ ಹೌ ಮಚ್? 2mvx divided by total time is how much? 2l divided by vx. ಸೊ ಇಲ್ಲಿ ಟು ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತು ನೋಡ್ರಿ? m vx ಸ್ಕ್ವೇರ್ ಡಿವೈಡೆಡ್ ಬೈ m. ಸೊ ಲೆಟ್ ಅಸ್ ಸೇ ದಿಸ್ ಈಸ್ ಇಕ್ವೇಶನ್ 3. ಫೋರ್ಸ್ ಅಲಾಂಗ್ ಎಕ್ಸ್ ಎಕ್ಸಿಸ್ ಮಾತ್ರ, ನಾವು ಬರೀ ಎಕ್ಸ್ ಎಕ್ಸಿಸ್ ಅಲ್ಲಿ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ವಿ ವೈ ಆ್ಯಂಡ್ ವಿ ಜೆಡ್. ಓಕೆ, ಸೊ ಅದು ಕೂಡ ಸೇಮ್ ಇರುತ್ತೆ. ವಿ ಎಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ, ಐ ಮೀನ್ ಪಿ ಎಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ, ಪ್ರೆಷರ್ ಇನ್ ಎಕ್ಸ್ ಎಕ್ಸಿಸ್ ಕ್ಯಾಲ್ಕುಲೇಟ್ ಮಾಡೋಣ, ಪ್ರೆಷರ್ ಇನ್ ವೈ, ಪ್ರೆಷರ್ ಇನ್ ಜೆಡ್ ಎಕ್ಸಿಸ್ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರೆಷರ್ ಅಲಾಂಗ್ ಎಕ್ಸ್ ಎಕ್ಸಿಸ್. ಪ್ರೆಷರ್ ಅಲಾಂಗ್ ಎಕ್ಸ್ ಎಕ್ಸಿಸ್ Px is equal to, ನೋಡ್ರಿ ಇಲ್ಲಿ ಈ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತಿದೆ. ಫೋರ್ಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿವು, ಎಮ್ ವಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್, ಆ್ಯಂಡ್ ಏರಿಯಾ ಅಂತಿದೆ, ಏರಿಯಾ ಆಫ್ ದ ಕ್ಯೂಬ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರಿಡ್ತ್. ಸೊ ಇಟ್ ಈಸ್ ಎಲ್ ಇಂಟು ಎಲ್ ಈಸ್ ಎಲ್ ಸ್ಕ್ವೇರ್. ಸೊ ಇಟ್ ಈಸ್ ಎಮ್ ವಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ ಕ್ಯೂಬ್. ಸೊ ಲೆಟ್ ಅಸ್ ಸೇ ಇಟ್ ಈಸ್ ಇಕ್ವೇಶನ್ ನಂಬರ್ 4. ಪ್ರೆಷರ್ ಅಲಾಂಗ್ ಎಕ್ಸ್ ಎಕ್ಸಿಸ್ ಸಿಕ್ಕಿದೆ. ಪ್ರೆಷರ್ ಅಲಾಂಗ್ ವೈ ಎಕ್ಸಿಸ್ ಆ್ಯಂಡ್ ಪ್ರೆಷರ್ ಅಲಾಂಗ್ ಜೆಡ್ ಎಕ್ಸಿಸ್ ಕೂಡ ಸೇಮ್ ಇರುತ್ತೆ. ಯಾಕಂತಂದ್ರೆ ಇಲ್ಲಿರುವಂತಹ ಗ್ಯಾಸ್ ಮಾಲಿಕ್ಯೂಲ್ ಏನಿದೆಯಲ್ಲ ಅದು ಈಕ್ವಲ್ ಪ್ರೆಷರ್ನ ಅಪ್ಲೈ ಮಾಡಿರುತ್ತೆ ಎಲ್ಲ ಕಡೆ, ಹೌದಿಲ್ಲ? ಸಿನ್ಸ್ ಗ್ಯಾಸ್ ಮಾಲಿಕ್ಯೂಲ್ exerts pressure on each face is equal. ಹೆಂಗೆ ಬರಿಬೋದು ಇದನ್ನ? Px is equal to Py is equal to Pz is equal to P ಅಂತ ಬರಿಬೋದು. ಓಕೆ, ಸೊ ಟೋಟಲ್ ಪ್ರೆಷರ್ so total pressure is equal to Px plus Py plus Pz in all direction. Px plus Py plus Pz in all directions is equal to, ನೋಡ್ರಿ ಇಲ್ಲಿ m Vx ಇದೆ,
mvx square divided by L cube plus mvy square divided by L cube plus mvz square divided by L cube. What is common in all? px, py, pz ಅಂತೂ ಸೇಮ್ ಇದೆ p ಅಂತೇಳಿ. ಸೊ p plus p plus p, it is 3p is equal to m divided by L cube is common, and inside the bracket vx square plus vy square plus vz square. ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ವಿ ಎಕ್ಸ್ ಸ್ಕ್ವೇರ್ ಇದಕ್ಕೆ ಆಲ್ರೆಡಿ 1 ಅಂತ ಕರೆದಿದ್ವಲ್ಲ, ಇದಕ್ಕೆ ರೋಮನ್ ಅಂಕಿ ಒಳಗೆ 1 ಅಂತ ಕರೆಯೋಣ. ಓಕೆ, ಸೊ ಇಲ್ಲಿ ವಿ ಎಕ್ಸ್ ಸ್ಕ್ವೇರ್ ವಿ ವೈ ಸ್ಕ್ವೇರ್ ವಿ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಿದೆ, ವಿ ಸ್ಕ್ವೇರ್ ಅಂತಿದೆ. ಹಾಗಾದ್ರೆ ಇದು ವಿ ಎಕ್ಸ್ ಸ್ಕ್ವೇರ್ ವಿ ವೈ ಸ್ಕ್ವೇರ್ ವಿ ಜೆಡ್ ಸ್ಕ್ವೇರ್ನ ಏನಂತ ಬರಿಬೋದು, ಎಮ್ ಡಿವೈಡೆಡ್ ಬೈ ಎಲ್ ಕ್ಯೂಬ್. ಈ 3ನ ಈ ಕಡೆ ಕಳ್ಸೋಣ, 3L cube, it is V square. Okay, so this is the final expression. But ಇಲ್ಲಿ L cube ಅಂತಿದೆ, L cube ಅಂತಂದ್ರೆ ಏನು ನೋಡ್ರಿ, L cube is equal to volume ಅಂತಿದೆ. ಸೊ L cube ಜಾಗದಾಗ ಏನು ಬರಿಬಹುದು, this equation can be rewritten as P is equal to M divided by 3V into V square. Remember, this is velocity of molecule and this is volume of molecule. Okay, ಸೊ ಇನ್ನು ಈಕ್ವೇಷನ್ನ ನಾವು ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ನೋಡ್ರಿ ಹೆಂಗೆ ಚೇಂಜ್ ಮಾಡ್ಬೋದು ಅಂಥೇಳಿ ಒಂದ್ಸಲ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ ಎಲ್ಲ. ಇದನ್ನ ಇರೇಸ್ ಮಾಡೋಣ. ಸೊ P is equal to m divided by 1 by 3 m divided by v square ಅಂತಿದೆ. ಆ v ಸ್ಕ್ವೇರ್ನ ಹಿಂಗೆ ಬರಿಬೋದು, v1 ಸ್ಕ್ವೇರ್ ಪ್ಲಸ್ v2 ಸ್ಕ್ವೇರ್ ಪ್ಲಸ್ v3 ಸ್ಕ್ವೇರ್ ಪ್ಲಸ್ so on up to vn ಸ್ಕ್ವೇರ್. This v is velocity of all the molecules, and here v1 is velocity of one molecule, v2 is velocity of another molecule, v3 is third molecule. There are n number of molecules are there, therefore n. And what I do is I will make an arrangement. Here I will divide with n and I will multiply with n. So n cancel again as it is uliyate. This v is velocity of all the molecules, and this v1 is velocity of only one molecule. Correct? Hangara 1 divided by 3 m into n ಇದೆ ನೋಡ್ರಿ. m into n is nothing but what? Capital M. Now already ಹೇಳಿ ನಿಮಗೆ, small m is mass of each molecule and n is total number of molecules, and multiplication of these two gives us what? Capital M, mass of entire gas, divided by volume of gas. Okay, volume of gas or volume of the container into v1 square v2 square v3 square so on up to vn square divided by n ಅಂತಿದೆ. ಇದಕ್ಕೆ ನಾವೇನು ಕರಿತೀವಿ, ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಅಂತ ಕರಿತೀವಿ. ಸೊ v square RMS ಅಂತಿದೆ, ರೂಟ್ ಮೀನ್ ಸ್ಕ್ವೇರ್. So m divided by v is what? It is rho. Mass divided by volume is rho v RMS square. So this is final expression, a very important equation. Note ಮಾಡ್ಕೊಡ್ರಿ ಕರೆಕ್ಟ್ ಆಗಿ, ನೋಟ್ ಮಾಡ್ಕೊಡ್ರಿ final expression ಅನ್ನ. 1/3 rho v RMS square. RMS stands for what? Root mean square value. Remember, root mean square value na ಇಲ್ಲಿ v1 ಸ್ಕ್ವೇರ್ ಅಂತ ಬರ್ದೀನಿ. v1 ಸ್ಕ್ವೇರ್ ಅನ್ನ ನೀವು ಒನ್ಸ್ ಅಗೇನ್ ರಿಸಾಲ್ವ್ ಮಾಡ್ಬೋದು, vx vy vz ಅಂತೇಳಿ. ಅದೇ ರೀತಿ v2 ಕೂಡ ರಿಸಾಲ್ವ್ ಮಾಡ್ಬೋದು. v2 ಈಸ್ ವೆಲಾಸಿಟಿ ಆಫ್ ಸೆಕೆಂಡ್ ಮಾಲಿಕ್ಯೂಲ್ನ ವೆಲಾಸಿಟಿಯನ್ನು x ಎಕ್ಸಿಸ್ y ಎಕ್ಸಿಸ್ ಮತ್ತು z ಎಕ್ಸಿಸ್ ಅಲ್ಲಿ ರಿಸಾಲ್ವ್ ಮಾಡ್ಬೋದು. ಅದೇ ರೀತಿ v3 ಈಸ್ ವೆಲಾಸಿಟಿ ಆಫ್ ಥರ್ಡ್ ಮಾಲಿಕ್ಯೂಲ್. ದಿಸ್ ವೆಲಾಸಿಟಿ ಕ್ಯಾನ್ ಆಲ್ಸೋ ಬಿ ರಿಸಾಲ್ವ್ಡ್ ಇಂಟು 3 ಕಂಪೋನೆಂಟ್ಸ್, x ಎಕ್ಸಿಸ್ y ಎಕ್ಸಿಸ್ ಆ್ಯಂಡ್ z ಎಕ್ಸಿಸ್. ಹಂಗೆ ಪ್ರತಿಯೊಂದು ಮಾಲಿಕ್ಯೂಲಿನ ಎಲ್ಲ ವೆಲಾಸಿಟಿಗಳನ್ನು n ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ ಜೊತೆ ಡಿವೈಡ್ ಮಾಡಿದಾಗ ನಮ್ಗೆ ಸಿಕ್ಕಿರುವಂಥದ್ದು ಏನು, ವಿ ಆರ್ ಎಮ್ ಎಸ್. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಒನ್ ಈಸ್ ಕೈನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪ್ರೇಚರ್. ಅಂದ್ರೆ ಈ ಗ್ಯಾಸ್ ಜೊತೆಗೆ ಎನರ್ಜಿ ಮತ್ತು ಟೆಂಪ್ರೇಚರ್ ಮಧ್ಯೆ ಏನು ರಿಲೇಷನ್ ಇದೆ. ಇಟ್ ಈಸ್ ಕಾಲ್ಡ್ as what? Kinetic interpretation of temperature. This is also very important. Kinetic interpretation of temperature.
ಟೆಂಪ್ರೇಚರ್ ಮತ್ತು ಕೈನೆಟಿಕ್ ಎನರ್ಜಿ ಮಧ್ಯೆ ಏನು ರಿಲೇಷನ್ ಇದೆ ಅನ್ನೋದಕ್ಕೆ ಕೈನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪ್ರೇಚರ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, P is equal to 1 divided by 3 ರೋ ವಿ ಆರ್ ಎಮ್ ಎಸ್ ಸ್ಕ್ವೇರ್ ಅಂತಿದೆ. ಇದನ್ನ ಇಕ್ವೇಶನ್ ಹಿಂಗೆ ಬರಿಬೋದು, ಎಮ್ ಡಿವೈಡೆಡ್ ಬೈ ವಿ ಆರ್ ಎಮ್ ಎಸ್ ಸ್ಕ್ವೇರ್. ದಿಸ್ ಇಸ್ P is equal to ವಿ ಇಸ್ ವಾಟ್ ವಾಲ್ಯೂಮ್ನ ಆ ಕಡೆ ತಗೊಳ್ರಿ. ಸೊ ಪಿ ವಿ ಇಸ್ ಈಕ್ವಲ್ ಟು 1/3 ಎಮ್ ವಿ ಆರ್ ಎಮ್ ಎಸ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಪಿ ವಿ ಅಂತಿದೆ. ಪರ್ಫೆಕ್ಟ್ ಗ್ಯಾಸ್ ಇಕ್ವೇಶನ್ ಏನು? ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಸಪೋಸ್ ನಾವು ಎನ್ ಅನ್ನ 1 ಮೋಲ್ ಅಂತ ತಗೊಂಡ್ವಿ ಅನ್ಕೊಳ್ಳಿ, 1 ಮೋಲ್, ಅವಾಗ ಪಿ ವಿ ಇಸ್ ಈಕ್ವಲ್ ಟು ಏನಾಗತ್ತೆ ರೀ? ಆರ್ ಟಿ. ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆರ್ ಟಿ ಇಸ್ ಈಕ್ವಲ್ ಟು 1/3 ಎಮ್ ವಿ ಆರ್ ಎಮ್ ಎಸ್ ಸ್ಕ್ವೇರ್. ಅದೇ ರೀತಿ ಆರ್ ಟಿ ಇಸ್ ಈಕ್ವಲ್ ಟು 1/3 ಕ್ಯಾಪಿಟಲ್ ಎಮ್ ವ್ಯಾಲ್ಯೂ ಏನು? ಸ್ಮಾಲ್ ಎಮ್ ಇಂಟು ಎನ್ ವಿ ಆರ್ ಎಮ್ ಎಸ್ ಸ್ಕ್ವೇರ್, where small m is mass of each molecule and n is total number of molecules. n ಈ ಕಡೆ ತಗೊಂಬರಿ, RT divided by n is equal to 1/3 small m VRMS square. Velocity, root mean square, velocity square. ಇಲ್ಲಿ R ಅಂತಿದೆ. R stands for what? Gas constant. It is 8.31 in 8.31. Okay. And n stands for what? Number of molecules. Number of molecules is nothing but what? Avogadro number. Okay, and ratio of these two, R divided by n, is what? R divided by n is equal to K, and K is what? It is Boltzmann's constant. Boltzmann's constant. K stands for what? Boltzmann's constant. ಸೊ ಆರ್ ವ್ಯಾಲ್ಯೂ ಎಷ್ಟಿದೆ ರೀ? 8.31 ಜೂಲ್ ಪರ್ ಮೋಲ್ ಪರ್ ಕೆಲ್ವಿನ್. ಓಕೆ, ಅದೇ ರೀತಿ ಎನ್ ಈಸ್ ಅವಗಾಡ್ರೋ ನಂಬರ್. ಇಟ್ಸ್ ವ್ಯಾಲ್ಯೂ ಇಸ್ ಹೌ ಮಚ್? 6.022 ಇಂಟು 10⁻25 ಮಾಲಿಕ್ಯೂಲ್ಸ್ ಪರ್ ಮೋಲ್. ಓಕೆ, ಹಾಗಾದ್ರೆ ಆರ್ ಡಿವೈಡೆಡ್ ಬೈ ಎನ್ ಏನಂತ ಬರಿಬೋದು ಇದನ್ನ? ಕೆ ಅಂತೇಳಿ. ಕೆ ಸ್ಟ್ಯಾಂಡ್ಸ್ ಫಾರ್ ವಾಟ್? ಬೋಲ್ಟ್ಜ್ಮನ್ಸ್ ಕಾನ್ಸ್ಟಂಟ್. ಸೊ ಕೆ ಟಿ ಇಸ್ ಈಕ್ವಲ್ ಟು 1/3 ಎಮ್ ವಿ ಆರ್ ಎಮ್ ಎಸ್ ಸ್ಕ್ವೇರ್. ಓಕೆ, ಸೊ ಕೆ ಟಿ ಇಸ್ ಈಕ್ವಲ್ ಟು ಇಷ್ಟು ಬಂತು. ನೆಕ್ಸ್ಟ್ ನೋಡ್ರಿ, KT is equal to 2/3 into 1/2 m VRMS square. So 2/3 ನ ಈ ಕಡೆ ಕಳಿಸ್ರಿ, 3/2 ಆಗುತ್ತೆ. 3/2 KT is equal to 1/2 m VRMS square. What is this? This is kinetic energy. So kinetic energy is equal to 3/2 K into T. Correct? So what does this indicate? Temperature is directly proportional to what? From above equation. ಯಾಕೆ ಹಿಂಗೆ ಅಂತಂದ್ರೆ 3/2 is a constant, K is also constant. Therefore, kinetic energy is depending on what? Temperature, or temperature is depending upon what? Kinetic energy. Okay. So, ಹೆಂಗೆ ಬರಿಬೋದು ಇದನ್ನ? Temperature is directly proportional to kinetic energy. ಯಾವುದೇ ಒಂದು ಗ್ಯಾಸಿನ ಕೈನೆಟಿಕ್ ಎನರ್ಜಿ ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ? ಟೆಂಪ್ರೇಚರ್ ಮೇಲೆ. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗ್ತು ಅಂದ್ರೆ ಕೈನೆಟಿಕ್ ಎನರ್ಜಿ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಟೆಂಪ್ರೇಚರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು temperature is directly proportional to what? Kinetic energy. ಓಕೆ, ಸೊ ವೆಲಾಸಿಟಿ ಜಾಸ್ತಿ ಆಗುತ್ತೆ ಮಾಲಿಕ್ಯೂಲ್ಸ್. ನೋಡ್ರಿ, ಮಾಲಿಕ್ಯೂಲ್ಸ್ ಎರಡು ಹಿಂಗೆ ಕೊಲೈಡ್ ಆಗತ್ತಿರ್ತಾವ. ಕೊಲೈಡ್ ಆಗಲಿಕ್ಕೆ 10 ಸೆಕೆಂಡ್ ತಗೋತಾವು ಅನ್ಕೊಳ್ಳಿ.
ಕೊಲೈಡ್ ಆಗಲಿಕ್ಕೆ 10 ಸೆಕೆಂಡ್, ಎರಡು ಮಾಲಿಕ್ಯೂಲ್ಸ್ಗಳು ಕೊಲೈಡ್ ಆಗಲಿಕ್ಕೆ 10 ಸೆಕೆಂಡ್. ಈ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರಿ ಅಂತಾರ ಟೈಮ್ ಏನಾಯ್ತು ಕಮ್ಮಿ ಆಯ್ತು. ಯಾಕೆ ಟೈಮ್ ಕಮ್ಮಿ ಆಯಿತು? ಅಂದ್ರೆ ಟೆಂಪ್ರೇಚರ್ ಜಾಸ್ತಿ ಮಾಡಿರೋದ್ರಿಂದ ಎರಡರದ್ದು ವೆಲಾಸಿಟಿ ಏನಾಯ್ತು ಜಾಸ್ತಿ ಆಯಿತು. ಸೊ ವೆಲಾಸಿಟಿ ಜಾಸ್ತಿ ಆಯಿತು ಅಂದ್ರೆ ಆಬ್ವಿಯಸ್ಲಿ ಏನು ಜಾಸ್ತಿ ಆಗತ್ತೆ ರೀ? ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಹೌದಿಲ್ಲ? ಓಕೆ, ಫಾರ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಬಗ್ಗೆ ಲಾಸ್ಟ್ ಚಾಪ್ಟರ್ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸಪೋಸ್ ಟೆಂಪ್ರೇಚರ್ ಇಸ್ ಈಕ್ವಲ್ ಟು 0 ಆಯಿತು ಅನ್ಕೊಳ್ಳು, ದೆನ್ ನೋಡ್ರಿ ಕೈನೆಟಿಕ್ ಎನರ್ಜಿ 1/2 mv/rms ಸ್ಕ್ವೇರ್ ಇಸ್ ಈಕ್ವಲ್ ಟು T0 ಆಯಿತು ಅಂತಾರೆ ಎಂಟೈರ್ ಟರ್ಮ್ ಏನಾಯಿತು 0. ಈಗ 1/2 ಕೆನಾಟ್ ಬಿ 0, 1/2 0 ಆಗಕ್ಕಾಗಿಲ್ಲ. ಮಾಸ್ ಆಫ್ ಮಾಲಿಕ್ಯೂಲ್ 0 ಆಗಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಏನು 0 ಆಗ್ಬೋದ್ರಿ? 1/2 m ಅಂತೂ 0 ಆಗಕ್ಕೆ ಸಾಧ್ಯನೇ ಇಲ್ಲ. ದೇರ್ ಫೋರ್ ವಾಟ್ ಈಸ್ ಈಕ್ವಲ್ ಟು 0? v/rms ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಓಕೆ, ಅಂದ್ರೆ ವೆಲಾಸಿಟಿ ಏನಾಗುತ್ತೆ ಆ್ಯಕ್ಚುಲಿ 0 ಆಗುತ್ತೆ. ಟೆಂಪ್ರೇಚರ್ 0 ಆಯಿತು ಅಂದ್ರೆ ವೆಲಾಸಿಟಿ ಏನಾಗುತ್ತೆ 0 ಆಗುತ್ತೆ. ಹಾಗಾದ್ರೆ ಅಬ್ಸಲ್ಯೂಟ್ ಟೆಂಪ್ರೇಚರ್ ಮೀನಿಂಗ್ ಏನಂಗಂದ್ರೆ ಇಟ್ ಈಸ್ that temperature at which molecules of gas becomes at rest, or velocity of molecules of gas at rest ಅಂತ ಅಂದ್ಬಿಡು. It is that temperature at which velocity of molecules of gas becomes 0. ಅಂದ್ರೆ ಮಾಲಿಕ್ಯೂಲ್ಸ್ಗಳು ಮೂವ್ ಆಗಂಗಿಲ್ಲ ಅಂತ ಅಂದಂಗೆ. ಆ್ಯಕ್ಚುಲಿ ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್ ಮಾಲಿಕ್ಯೂಲ್ಸ್ಗಳು ಮೂವ್ ಆಗತ್ತಿರ್ತಾವೆ. ಬಟ್ ಇಲ್ಲಿ ಏನಾಗಿ ಬರ್ತೈತಪ್ಪ ಅಂದ್ರೆ ನೀವು ಟೆಂಪ್ರೇಚರ್ 0 ಮಾಡಿದ್ರಿ ಅಂತಾರ ಮಾಲಿಕ್ಯೂಲ್ಸ್ಗಳು ಮೂವ್ ಆಗಲ್ಲ ಅಂದ್ಕೂಲೆ ಅದ್ರ ವೆಲಾಸಿಟಿ ಎಷ್ಟಾಗುತ್ತೆ 0. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಎಸ್ ವಾಟ್? ಅಬ್ಸಲ್ಯೂಟ್ ಟೆಂಪ್ರೇಚರ್. ನಿಮ್ಮ ಕೈನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪ್ರೇಚರ್ ಅಂತ ಕೇಳಿದಾಗ ನೀವು ನೆನ್ಪಿಟ್ಕೋಬೇಕು, ಕೈನೆಟಿಕ್ ಎನರ್ಜಿ ಈಸ್ ಡಿಪೆಂಡಿಂಗ್ ಆನ್ ವಾಟ್? ಟೆಂಪ್ರೇಚರ್. ಹೌ ಇಟ್ ಈಸ್ ಡಿಪೆಂಡಿಂಗ್? ಇಟ್ ಈಸ್ ಡಿಪೆಂಡಿಂಗ್ ಡೈರೆಕ್ಟ್ಲಿ. ಓಕೆ, ಸೊ ಕೈನೆಟಿಕ್ ಎನರ್ಜಿ ಜಾಸ್ತಿ ಯಾವಾಗ ಆಗುತ್ತೆ? ಟೆಂಪ್ರೇಚರ್ ಜಾಸ್ತಿ ಆದಾಗ. ಆ್ಯಂಡ್ ಕೆ ಅಂತ ಬರ್ದೀನಿ ಇಲ್ಲಿ. ಕೆದ ವ್ಯಾಲ್ಯೂ ನೋಡ್ರಿ, 1.3 × 10⁻³ joule per mole per Kelvin. This is the value of Boltzmann's constant. ಇಲ್ಲಿ 1.3 × 10⁻³ ಜೂಲ್ ಪರ್ ಮೋಲ್ ಪರ್ ಕೆಲ್ವಿನ್ ಅಂತ ಬರ್ದೀವಿ. ಇದನ್ನ ಜೂಲ್ ಪರ್ ಕೆಲ್ವಿನ್ ಅಂತ ಬರೀಬಹುದು, ಯಾಕಂದ್ರೆ ಪರ್ ಮೋಲ್ಗೆ ನಾವು ಇದನ್ನ ಡಿಫೈನ್ ಮಾಡಿದ್ದೀವಿ. ಇನ್ನೂ ಪ್ರಿಸೈಸ್ ಆಗಿ ಹೇಳಬೇಕು ಅಂದ್ರೆ ಇಟ್ ಈಸ್ 1.38. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಕೈನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪ್ರೇಚರ್. ಓಕೆ, ದಿಸ್ ಈಸ್ ನಾಟ್ 10⁻25, ಇಟ್ ಇಸ್ 23 Avogadro number. Okay, so Avogadro number is molecules per mole. ಅಂದ್ರೆ 1 ಮೋಲ್ ಗ್ಯಾಸ್ ಒಳಗಡೆ ಇಷ್ಟು ಮಾಲಿಕ್ಯೂಲ್ಸ್ ಇರ್ತಾವು ಅಂತ ಅಂದಂಗದು. ಓಕೆ,